ಹಾಯ್ ಹೆಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಇದು ನಂದು ಮೊದಲನೇ ಲಾಂಗ್ ವಿಡಿಯೋ ಆಗಿರುತ್ತೆ. ಯೂರಿನಿಕ್ಕಿಗೆ ಬರ್ತಿದ್ದಾರೆ ಅಂದ್ಕೋಬೇಡಿ. ನಾವು ಸ್ವಲ್ಪ ಹೊರಗಡೆ ಹೋಗ್ತಿದ್ವಲ್ಲ, ಸೊ ಅವ್ರು ರೇಖಾ ಮ್ಯಾಮ್ ಅಂತ ಬಂದರು, ಮತ್ತು ಚಂದನ ಮ್ಯಾಮು ಬಂದಿದ್ದರು. ಬಸ್ ಇತ್ತು ಅಂತ ಹೇಳ್ಬಿಟ್ಟು ಬಸ್ ಹತ್ತಿದ್ವಿ. ನೆಕ್ಸ್ಟ್ ಬಸ್ ಹತ್ತು ಕೂತ್ಕೊಂಡು ಹೋಗ್ತಾ ಇದ್ವಿ. ಆವಾಗ ತುಂಬ ಲೇಟಾಗಿತ್ತು. ನಾವು ಮಾತಾಡ್ಕೊಂಡಿದ್ದೆ ಬೇಗ ಹೋಗಿ ಬರೋಣ ಅಂತ ಹೇಳಿಬಿಟ್ಟು, ಆದರೆ ತುಂಬ ಲೇಟಾಯಿತು ಹೊರಡೋದೇನೆ. ಅದಕ್ಕೆ ಲೇಟಾಗಿ ಬಂದಿದ್ದೀರಲ್ಲ ಅಂತ ಹೇಳಿದ್ರೆ ವೀಡಿಯೋದಲ್ಲಿ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಮೈಲ್ ಮಾಡ್ತಿದ್ದಾರೆ. ನಾನು ಕೇಳಿದೆ, ಮ್ಯಾಮ್ ನಾವು ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಅದಕ್ಕೆ ಫುಲ್ ಚಂದನ ಮ್ಯಾಮ್ ಜೋಶಿಂದ ಮೈಸೂರು ಅಂತ ಹೇಳ್ತಿದ್ದಾರೆ. ಹೀಗೆ ಮಾತಾಡ್ಕೊಂಡು ಹೋಗ್ತಿದ್ವಿ. ಆವಾಗ ರೇಖಾ ಮ್ಯಾಮ್ಗೆ ಹೇಳಿದೆ ಆಯ್ ಮಾಡಿ ಅಂತ. ಅವ್ರು ಕೂಡ ಆಯ್ ಮಾಡಿದ್ರು. ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ನಾನು ಫಸ್ಟ್ ಟೈಮ್ ಮಾತಾಡ್ತಿರೋದಲ್ವ, ಸೊ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಮತ್ತು ಚಂದನ ಮ್ಯಾಮ್ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿದರು. ಬಸ್ಸೇನೋ ಇತ್ತು ಅಂತ ಹತ್ಕೊಂಡ್ವಿ, ಬಟ್ ಬಸ್ಸಲ್ಲಿ ಒಬ್ಬರು ಜನಗಳೇ ಇರಲಿಲ್ಲ. ಮತ್ತು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಅಂತೂ ಬರಲಿಲ್ಲ. ಹಂಗೆ ಒಂದು ವಿಡಿಯೋ ತೊಗೊಂಡೆ. ಅಲ್ಲಿ ಒಂದು 4 ಮೆಂಬರ್ಸ್ ಇದ್ವಿ ಅನಿಸಿದ್ವಿ ಅಷ್ಟೇ. ಹಾಗೆ ಕಾದು ಸಾಕಾಯಿತು. ಫೈನಲಿ ಬಸ್ ಹೊರಟು ಹೋದ್ವಿ. ಲೇಟಾಗಿತ್ತು ಗೈಸ್, ತುಂಬ ಲೇಟಾಗಿತ್ತು. ಮತ್ತು ಟಿಕೆಟ್ ಎಲ್ಲ ತೊಗೊಂಡು ಹಾಗೆ ವಿಡಿಯೋ ಮಾಡ್ತಿರ್ಬೇಕಾದ್ರೆ ರೇಖಾ ಮ್ಯಾಮ್ ಎಲ್ಲೋದ್ರೂ ವಿಡಿಯೋ ಮಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಸೈಲೆಂಟಾಗಿ ನೋಡ್ತಿದ್ದಾರೆ. ಹಾಗೆ ಹೋದ್ವಿ. ಮತ್ತು ಪ್ರಿಯಾಪಟ್ಟಣ ಹೋಗಿ ಬಸ್ ಸ್ಟಾಪಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅಲ್ಲಿ ಕೂಡ ಬಸ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಫುಲ್ ಕಾಯೋದೇ ಆಯಿತು ಗೈಸ್. ಬಸ್ಸಿಗೆ ವೆಯ್ಟ್ ಮಾಡೋದೇ ಆಯಿತು. ಬಸ್ ಹತ್ತಿದ್ವಿ. ಫೈನಲಿ ಬಸ್ ಸಿಕ್ತು. ಬಸ್ಸಲ್ಲಿ ಹೋಗ್ಬೇಕಿದ್ರೆ ಚಂದನ ಮ್ಯಾಮ್ ಮತ್ತು ರೇಖಾ ಮ್ಯಾಮ್ ತುಂಬ ಮಾತಾಡ್ತಿದ್ದಾರೆ ಗೈಸ್. ಮನೆ ವಿಷಯ ಅದು ಇದು ಅಂತ ಏನೇನೋ ಮಾತಾಡ್ತಿದ್ರು. ನಾನು ಹಾಗೆ ಅಲ್ಲೇ ಒಂದು ವಿಡಿಯೋ ತೊಗೊಂಡೆ. ಅಂತೂ ಫೈನಲಿ ಬಂದ್ವಿ, ಮೈಸೂರು ಬಂದ್ವಿ. ನಡ್ಕೊಂಡು ಹೋಗ್ತಿದ್ದೀವಿ. ಆರ್ಗೇಟ್ ಹತ್ರ ಇಳ್ಕೊಂಡು ನಡ್ಕೊಂಡು ಹೋದ್ವಿ. ಹಾಗೆ ನಡ್ಕೊಂಡು ಹೋಗ್ಬೇಕಿದ್ರೆ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದಿಲ್ಲ. ಫಸ್ಟ್ ಹೋಗಿದ್ದೆ ನಾವು ಸುಮಂಗಲಿಗೆ. ಅಲ್ಲೋಗಿ ನೋಡಿದ್ವಿ, ಫುಲ್ ಹೊರಗಡೆ ಎಲ್ಲ ರಶ್ ಇತ್ತು. ಯಾಕಂದರೆ ಸಂಡೇ ಆಗಿರೋದ್ರಿಂದ ಫುಲ್ ರಶ್ ಇತ್ತು ಅಂತ ಹೇಳಿಬಿಟ್ಟು ಹೋಗಿ ನೋಡಿದರೆ ಒಳಗೆ ಕೂಡ ಫುಲ್ ರಶ್ಶು. ಅಂತೂ ಅಲ್ಲೊಂದು ವಿಡಿಯೋ ತೊಗೊಂಡು ಸೀರೆ ಎಲ್ಲ ತೆಗ್ಸಿ ನೋಡಿದ್ರೆ ಅಲ್ಲಿ ಯಾವುದು ನಮ್ಗೆ ಇಷ್ಟ ಆಗೋ ಸ್ಯಾರಿ ಸಿಗಲೇ ಇಲ್ಲ. ಇದಕ್ಕೆ ನೆಕ್ಸ್ಟ್ ನೋಡೋಣ ಬೇರೆ ಅಂತ ಹೇಳ್ಬಿಟ್ಟು ಬಂದ್ವಿ. ಸ್ಯಾರಿ ತೊಗೊಳಕ್ಕೆ ಹೋದ್ವಿ. ಅಲ್ಲಿ ಇಷ್ಟ ಆಗಿಲ್ಲ ಅಂತ ಬಂದ್ವಿ ಅಲ್ವಾ. ಆವಾಗ ನೆಕ್ಸ್ಟು ಶೂ ತೊಗೋಬೇಕಿತ್ತು. ಅದನ್ನು ತೊಗೊಳೋದಕ್ಕೆ ಹೋದರೆ ಫುಲ್ ಕಾಸ್ಟ್ಲಿ ಹೇಳಿದರು. ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದ್ವಿ. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ, ಯಪ್ಪ ಕಾಲಿಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟೊಂದು ಕ್ರೌಡ್ ಇತ್ತು. ಇವತ್ತು ಸಂಡೇ ಬೇರೆ ಅಲ್ವಾ, ಅದಕ್ಕೆ ತುಂಬ ಅಂದರೆ ತುಂಬ ಜನಗಳಿದ್ದರು. ನಾವು ಹಾಗೆ ವೀಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ವಲ್ವ, ಅದಕ್ಕೆ ಅಂಕಲ್ ನಮ್ಮನ್ನು ಮಾಡ್ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಮನ್ನೇ ನೋಡ್ತಿದ್ದಾರೆ. ಆದರೂ ಪರವಾಗಿಲ್ಲ ಅಂತ ಮಾತಾಡ್ಕೊಂಡೇ ಹೊರಟೆ ಕ್ಯಾಮ್ರಾ ಇಟ್ಕೊಂಡು. ಹಾಗೆ ಮನ್ನರ್ಸಿಗೆ ಬಂದ್ವಿ. ಅಲ್ಲಂತೂ ಇನ್ನೂ ರಶ್ ಇತ್ತು. ಆದರೂ ಪರವಾಗಿಲ್ಲ ಅಂತ ಹೋಗ್ಬಿಟ್ಟು ಅಲ್ಲೊಂದು ವೀಡಿಯೋ ಮಾಡಿದ್ರು ಚಂದನ ಮ್ಯಾಮು. ಅದಾದಮೇಲೆ ಸ್ಯಾರೀಸ್ ತೆಗ್ಸಿ ನೋಡಿದ್ವಿ. ಚೆನ್ನಾಗಿತ್ತು, ಇಷ್ಟ ಆಯಿತು. ಅಲ್ಲಿ ಯಾವ್ದು ಬೇಕು ಅದನ್ನು ತೊಗೊಂಡು ಅಲ್ಲೊಂದು ವಿಡಿಯೋ ತೊಗೊಂಡು ಬಂದ್ವಿ. ಆದರೂ ಪರವಾಗಿಲ್ಲ, ವೆಯ್ಟ್ ಮಾಡಿದ್ದಕ್ಕೂ ಚೆನ್ನಾಗಿರೋದು ನಮ್ಗೆ ಇಷ್ಟ ಆಗಿದ್ದೇ ಸಿಕ್ತು ಅಂತ ಹೇಳ್ಬಿಟ್ಟು ಖುಷಿ ಆಯಿತು. ಹಾಗೆ ಹೊರಗೆ ಬಂದ್ವಿ. ಬರಬೇಕಿದ್ರೂ ವೀಡಿಯೋ ಮಾಡಬೇಕಿದ್ರೆ ಅಲ್ಲಿ ಜನ ಎಲ್ಲ ನೋಡ್ತಿದ್ರು. ಈ ರಶ್ಶಲ್ಲೂ ವೀಡಿಯೋ ಮಾಡಿಕೊಂಡು ಹೋಗ್ತಿದ್ದಾರಲ್ಲ ಅಂತ ಏನೋ. ಆದರೂ ವೀಡಿಯೋ ಮಾಡದೆ ಇರೋಕ್ಕಾಗಲ್ಲಲ್ಲ, ಅದಕ್ಕೆ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ಬಂದಿದ್ದೆ ನಾವು ಸೆಂದಿಲ್ ಕುಮಾರ್ಗೆ. ಅಲ್ಲಿ ನಾನು ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ. ನಾನೇನು ತೊಗೊಳೋದಿರಲಿಲ್ಲ ಗೈಸ್ ಅದಕ್ಕೆ. ಆದರೆ ಚಂದನ ಮ್ಯಾಮ್ ಮಾತ್ರ ಎಲ್ಲ ನೋಡ್ತಾಯಿದ್ರು ಏನು ತೊಗೊಳ್ಬೋದು ಅಂತ ಹೇಳ್ಬಿಟ್ಟು. ಅವ್ರನ್ನ ಕೇಳಿದೆ ಏನು ತೊಗೊಳ್ತೀರಾ ಅಂತ. ಸ್ವಲ್ಪ ನಂಗೆ ಮೇಕಪ್ ಐಟಮ್ಸ್ ಬೇಕಿದೆ, ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರು. ನೋಡಿ ಗೈಸ್ ಹೇಗೆ ಹೋಗ್ತಿದ್ದಾರೆ. ನಾನು ಮಾತ್ರ ವೀಡಿಯೋ ಮಾಡೋದು ನಿಲ್ಲಿಸೇ ಇಲ್ಲ ಗೈಸ್. ಎಲ್ಲೋದ್ರೂ ವೀಡಿಯೋ ಮಾಡ್ಕೊಂಡೇ ಹೋಗ್ತಿದ್ದೆ. ಅದಕ್ಕೆ ಅವ್ರು ಸ್ಮೈಲ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಮೇಡಮ್ ಏನು ತೊಗೊಂಡ್ರಿ ಅಂತ ಹೇಳಿದ್ದಕ್ಕೆ ಅವ್ರು ನನಗೆ ಲಿಪ್ಸ್ಟಿಕ್ ತೊಗೋಬೇಕಿತ್ತು, ತೊಗೊಂಡೆ ಅಂತ ಹೇಳಿದ್ರು.
ತೊಗೊಂಡ್ಮೇಲೆ ಕ್ಯಾಶ್ ಎಲ್ಲ ಪೇ ಮಾಡಿ ನೆಕ್ಸ್ಟ್ ಬಂದ್ವಿ. ತುಂಬ ಕಲೆಕ್ಷನ್ಸ್ ಇತ್ತು ಗೈಸ್, ಚೆನ್ನಾಗಿತ್ತು. ಇವಾಗಲೇ ಸ್ಪೆಕ್ಸ್ ಹತ್ರ ಹೋದರು. ನಾನು ಹಾಕೊಂಡು ನೋಡಿ ಅಂತ ಹೇಳಿದೆ. ಆವಾಗ ಒಂದು ಹಾಕೊಂಡು ಸಹ ನೋಡಿದ್ರು. ಅವ್ರಿಗೆ ಯಾಕೋ ಇಷ್ಟ ಆಗಲಿಲ್ವೇನೋ, ಮತ್ತೆ ವಾಪಸ್ ಅಲ್ಲೇ ಇಟ್ಟರು ಗೈಸ್. ಅದಾದಮೇಲೆ ನೆಕ್ಸ್ಟು ಪಾನಿಪುರಿ ತಿನ್ನೋಣ ಅಂತ ಹೋಗಿ ಪಾನಿಪುರಿನೂ ಸಹ ತಿನ್ಕೊಂಡು ಬಂದೋ. ಇನ್ನು ಸಬರ್ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಇತ್ತು, ಲೇಟ್ ಆಗಿಬಿಡುತ್ತೆ ಇನ್ನು ಅಂತ ಹೇಳಿ ಬಸ್ ಹತ್ಕೊಂಡು ಹೊರಟು. ಅದಾದಮೇಲೆ ನಮ್ಮ ಚಂದನ ಮೇಡಮ್ ಫುಲ್ ಬಸ್ಸಲ್ಲಿ ನಿದ್ದೆ ಚೆನ್ನಾಗಿ ನಿದ್ದೆ ಹೊಡ್ಕೊಂಡು ಬಂದರು. ಇನ್ನೂ ಎಷ್ಟೊತ್ತವರೆಗೆ ಮಲ್ಕೋತೀರಾ ಅಂತ ಹೇಳ್ಬಿಟ್ಟು ನಾನು ಎದ್ದೇಳಿಸ್ಬಿಟ್ಟೆ. ಪಾಪ ಎಚ್ಚರ ಆದರು. ಆಮೇಲೆ ನಮ್ದು ಇನ್ನೇನು ಎಷ್ಟು ಶಾಪಿಂಗ್ ಆಯ್ತು ಇವತ್ತು, ಎಷ್ಟು ಅಮೌಂಟ್ ಖರ್ಚಾಯಿತು ಅಂತೆಲ್ಲ ಮಾತಾಡ್ಕೊಂಡು ಬಂದ್ವಿ. ಹುಡುಗಿರಂದ್ರೇ ಹಾಗೆ ಅನಿಸುತ್ತೆ ಗೈಸ್, ಎಷ್ಟು ಮಾತಾಡಿದರೂ ಮಾತು ಸಾಕಾಗ್ತಿರ್ಲಿಲ್ಲ. ತುಂಬ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಕೊನೆಗೂ ಪಿರಿಯಾಪಟ್ಟಣ ಬಂದು ರೀಚ್ ಆದ್ವಿ. ಚಂದನ ಮ್ಯಾಮ್ ಹಾಗೆ ಏನೇನೋ ಕ್ವಶನ್ ಕೇಳ್ಕೊಂಡು ಬರ್ತಿದ್ರು ನನಗೆ. ನಾನು ತರಲೆ ಥರ ಆನ್ಸರ್ ಮಾಡ್ಕೊಂಡು ಬಂದೆ. ಚೆನ್ನಾಗಿತ್ತು ಗೈಸ್, ಇಷ್ಟ ಆಯಿತು ನನಗೆ. ಯಾವುದೇ ಥರ ಹೋಗಿದ್ದು ಲಾಸ್ ಅಂತ ಏನು ಅನಿಸಿಲ್ಲ ಗೈಸ್, ಖುಷಿ ಆಯಿತು. ನಾವು ವಾಯ್ಸ್ ಓವರ್ ಏನು ಕೊಟ್ಟೋ ಅಂತ ಹೇಳಿದ್ರೆ, ನಾವು ಮಾಡಿರೋ ಪ್ರತಿಯೊಂದು ವಿಡಿಯೋದಲ್ಲಿ ಏನೇನೋ ಗಲಾಟೆ ಮತ್ತು ಕ್ಲಾರಿಟಿ ಇರಲಿಲ್ಲ, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಟ್ಟು. ನೆಕ್ಸ್ಟ್ ವಿಡಿಯೋದಿಂದ ಈ ಥರ ಆಗಲ್ಲ ಗೈಸ್. ರೇಖಾ ಮೇಡಮ್ ಈ ವಿಡಿಯೋದಲ್ಲಿ ಏನೂ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ, ಅವರು ವಿಡಿಯೋಗೆ ಬರೋಕ್ಕೆ ತುಂಬ ನಾಚ್ಕೋತಿದ್ರು. ನಾನು ಬೇರೆ ಅಲ್ಲಲ್ಲೇ ವಿಡಿಯೋ ಮಾಡ್ತಿದ್ದೆ ಅಲ್ವಾ, ಅವರ ಮುಖ ಎಲ್ಲ ಮುಚ್ಕೊತಿದ್ರು. ಅದಕ್ಕೋಸ್ಕರ ನಾನು ಅವ್ರನ್ನ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಬಟ್ ಮಾತಾಡ್ಕೊಂಡು ಬಂದೋ, ಬಟ್ ವಿಡಿಯೋ ಏನು ಮಾಡಲಿಲ್ಲ. ಏನು ಗೊತ್ತಾ ಗಾಯ್ಸ್, ನನ್ನ ಚಂದನ ಮ್ಯಾಮ್ ಫುಲ್ ತಿಂಡಿ ಪೋತಿ. ಅಲ್ಲಿ ಮೈಸೂರಲ್ಲಿ ತಿನ್ನೋಕೆ ಇಟ್ಕೊಂಡವರು ಫುಲ್ ಪಿರಿಯಾಪಟ್ಟಣ ಬರೋವರೆಗೂ ತಿನ್ಕೊಂಡೇ ಬಂದರು. ಅದೆಷ್ಟು ತಿಂತಾರೆ ಅಂದರೆ, ಅವ್ರಿಗೆ ಫುಲ್ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಗಾಯ್ಸ್. ಇನ್ನು ತಿನ್ಕೊಂಡೇ ಬಂದರು. ನಾನು ಏನು ಹೇಳಿದ್ರು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಅವ್ರು ಕೇರೇ ಮಾಡ್ತಿಲ್ಲ.